ಅಲ್ಲ ನೀವು 2-3 ದಿನ ಆಯ್ತು ಮನೆ ಬಂದ ಕಾಮ್ಕಿಲ್ಲ. ಅಯ್ಯಯ್ಯ ನಾ ಮೈಸೂರಿಗೆ ಹೋಯ್ನಲ್ಲ. ಎಲ್ಲ ಹೆಂಗ್ಸರ್ ಶಬರ ಮೇಲೆ ಹೋಗ್ತಾರೆ ನೀ ಅಂತ ಮೈಸೂರು ಎಂತ ಮೈಸೂರಿಗೆ ಹೋಗ್ತಾಗಂತಿತ್ತನ ದೂರಲ್ಲಿ ಒಳ್ಳೆಯ್ತು ಬೇಗ ತೋರಿ ಅಂತ ಹೇಳ್ತೀಯ. ಇಲ್ಲ ಕೇಳಿ ಕೇಶವ, ಇಲ್ಲ ಅರಮನೆಗೆ ಹೋಯ್ಕೊಂಡು ಎಲ್ಲರ ಅರಮನೆ ಒಟ್ಟಿ ಸೆಲ್ಫಿ ತೆಗ್ದ್ರ ನಾನು ಮೈಸೂರಿಗೆ ಹೋಯ್ಕೊಂಡು ಚಿಂಪಾಂಜಿ ಒಟ್ಟಿ ಸೆಲ್ಫಿ ತೆಗ್ದಿದಿ. ನಿಂಗೆ ಎದಕ್ಕೆ ಇಲ್ಲ ಬರುತ್ತೆ ಇವತ್ತು ನನ್ನಂತ ನುಂಗುತ್ತಾ ಚಿಂಪಾಂಜಿ ಒಟ್ಟು ಸೆಲ್ಫಿ ತೆಗ್ದಿದ್ಯಾ? ಹೌದಾ? ಕಂಬ ನಾ ಕಾಣ್ತಿ ಕಂಬ ಕಾಣ ಕಾಣ ಇದ್ರ ನೀ ಯಾರು ಚಿಂಪಾಂಜಿ ಎರಡು ಒಂದೇ ತರ ಇತ್ತಲ್ಲ ಮರ. ಅಯ್ಯೋ ನಿನ್ನ ಕಣ್ಣು ಕಿಚ್ಚಿಡ್ದು ಅಪ್ಕೆ. ಇದು ಕಾಣ, ಇದ ನಾನ, ಇದ ಚಿಂಪಾಂಜಿ. ಅಲ್ಲಲ್ಲ ಇದು ನಾನು. ನಾ ಹೇಳ ಎರಡು ಒಂದೇ ತರ ಇತ್ತಂದಳಿ ಕೇಳೋದು ಕತಿಕ್ಕೋಕಲ್ಲಕ ಎಂತ ಗೊತ್ತ ಕೇಶವ, ಮೈಸೂರಿಗೆ ಹೋಗಿ ಬಸ್ ಬಂದಲ್ಲ ಮೂಗಲ್ಲ ಬ್ಲಾಕ್ ಆಯ್ತು ಮರಯ್ಯ. ಮೂಗು ಬ್ಲಾಕ್ ಆಯ್ತು ಮೂಗು ಒತ್ತಿಡ್ಕೊಂಡಲ್ಲ ಒಳ್ಳೆ ಡಾಕ್ಟರ್ ಸೊಪ್ಪಿಗೆ ಔಷಧಿ ತಗೋಬಾ. ಡಾಕ್ಟರ್ ಮನಿಗಾಯ್ತು ಎಲ್ಲರ ಮನಿಗಾಯ್ತು, ಆರು ಮೂಗು ಬ್ಲಾಕ್ ಒಯ್ಲಿಲ್ಲ ಮಾಡ್ರು ಇಲ್ಲಿ. ಅದಲ್ದೆ ಡಾಕ್ಟರ್ ಹತ್ರ ನಿನ್ ಮೂಗ್ ಬ್ಲಾಕ್ ಆಯ್ತಲ್ಲ, ನಿನ್ನ ಮೂಗು ನಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ಯಾ? ಅದು ಆಧಾರ್ ಕಾರ್ಡ್ ಲಿಂಕ್ ಅಂತ ಮಾಡುದು. ಈಗ ಆಧಾರ್ ಕಾರ್ಡ್ ಲಿಂಕ್ ಆಯ್ತಿದ್ದೆಲ್ಲ ಬ್ಲಾಕ್ ಮೊದಲು ನಿನ್ ಮೂಗ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿ. ಹೌದಾ? ಅದಲ್ಲ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡುದು ಹೆಂಗಂದ್ರೆ ನಿಮ್ ಮನೆಗೆ ಹೇಳ ನಿನ್ನೊಂದು ಗೂಡ್ರಿ ಹಾಕೊಂಡು ತಾಲೂಕು ಆಫೀಸಿಗೆ ಕರ್ಕೊ ಹೋಗ್ತಾಳ, ಅಲ್ಲಿ ನೀನ್ ಮೂಗ್ ಹಾಕಿ ಕಂಪ್ಯೂಟರ್ ತೆಪ್ಪ ಮೂಗು ಬ್ಲಾಕ್ ಎಲ್ಲ ಹೊತ್ತು ಜಾಸ್ತಿ ಕಾಣ. ಏನು ಮಾತು ಸುಡ ಮಾರತ್ತೈತೆ ಕೇಶವ ಇಲ್ಲಿ ಬಾರ. ಅದೆಲ್ಲ ನಿಂಗೆ ವಿಷಯ ಗೊತ್ತಿಲ್ಲ. ಎಂತ ವಿಷಯ? ನನ್ನ ಮನೆ ಶಾರದಕ್ಕನ ಮಗಳಿಗೆ ಡೆಲಿವರಿ ಆಯ್ತಲ್ಲ. ಸುಡ ಮಾರತ್ಯ? ಹೌದಾ? ಮಗುಲಾಗಿದ್ದು ಹುಷಾರ್ ತೊಂಬ್ರ ಗೋಯಿ ಅಂತದ ಹುಲ್ಲು ಪುತ್ರಿ ಅಂದ್ರೆ ಅಷ್ಟು ಲಾಕಿತ್ತ ಮಗುಲಾಕಿತ್ತ. ಕೇಶವ ಮಗು 3.5 kg ಇತ್ತ. 3.5 kg ಇತ್ತ? 3 kg ಮಾಂಸ, ಅರ್ಧ kg ಚಿಪ್ಪುಡು. ಅದೇತ ಕೋಳಿ ಏನದ ಮಂಗ ಅಂತ ಹೇಳುದು. ಅಯ್ಯ ಮಗು ಈಗ ಮಗಿ ತೋರಿಸಿಕ ಫೋಟೋ ತಗೊಂಬೈದಿ ಈಗ. ಅಯ್ಯೋ ಕೇಶವಣ್ಣ ಇಲ್ಲಿ ಬನ್ನಿ, ಮಗಿದ ಬಾಯಿ ಕಾಣಿ ಅಬ್ಬಿನವ್ರ ಕಬೋಯಿಂತ. ಅಯ್ಯೋ ಇಲ್ಲಿ ಬನ್ನಿ ಮಗಿದ ಕಣ್ಣು ಕಾಣಿ. ಅಯ್ಯೋ ಅಬ್ಬಿನವ್ರ ಕಬೋಯಿಂತ. ಇಲ್ಲಿ ಕೂಡ ಯಾರನ್ನ ಹರ್ಕ ಬೈತ್ ನಾ ಕಾಣ. ಹೋದಾಗ ಬಾಯಿ ಅಬ್ಬಿನೇ ಹರ್ಕ ಬೈತ್, ಹೋದಾಗ ಕಣ್ಣು ಅಬ್ಬಿನೇ ಹರ್ಕ ಬೈತ್, ಆರ್ ಮೂಗ್ ಮಾತ್ರ ನನ್ನೇ ಹರ್ಕ ಬೈತ್. ಕರಿ ಹೆಗ್ಗುಳನ್ ಕಾಣಗಿದೆ ಇನ್ನೂ ಹರ್ಕ ಬೈತಂದ್ರ ಪಾಸಿ ಬರ್ತಿದ್ದೆಲ್ಲ. ಅದೆಲ್ಲ ಇಲ್ಲಿ ಕೇಶವ. ಈಗ ಎಂತ ಗೊತ್ತಾ, ಅವಳು ಡೆಲಿವರಿ ಆಯ್ತಲ್ಲ, ಮೊದಿನೆಲ್ಲ ನಕ್ಕತ್ತಿರ್ತಿದ್ರ ಅವಳಿನೂ ಚಾಪಿ ಮೇಲೆ ಮುಂದ್ಕೊಂಡಿದ್ದಾಳ. ಎಂತ ಐತಿ ಗೊತ್ತಿಲ್ಲ. ಈಗಳೆಲ್ಲ ಒಬ್ಬೊಬ್ಬಳ ಡೆಲಿವರಿ ಆಪು 6 ತಿಂಗಳು ಚಾಪಿ ಮೇಲೆ ಮುಂದ್ಕೊಂತಾಳ ಅಲ್ದ? ಕಾಲ ಹಂಗೆ. ಹೌದಾ? ಆಗಳ ಕಾಲ ನಾವು ಕಾಣ್ಕ 10 ಮಕ್ಕಳಿತ್ತು ತೋರ್ಸಿದ್ ಕುಯ್ತಾನ. ಮತ್ತೆ ಆಗಲಿ ಕಾಲ ಹಂಗೆ ತಲೆ ಬಾಸ್ಕರಲ್ಲ. ಕಡೆಗೆಲ್ಲ ಕರೆಂಟ್ ಇರ್ಲಲ್ದೆ ಯಾರ್ಯಾರು ಬಂದು ಹತ್ತಿದ್ರು ಅದು ಮರಿಲದ ಮಾಸಿ ಬರ್ತಿದ್ದೇನಲ್ಲ. ಅದು ಮರಿಲು ಕುಡ್ಕೊಂಡು ಏನೆಲ್ಲ ಮಾತಾಡಿ ಮರಿ ತೆಗಿತಾನೆ ನೀನು. ಅವನ್ ಕತಿ ಕೊಲ್ಲಕ್ಕೆ ಈಗ ಚಾ ತಿಂಡಿ ಅಂತ ಮಾಡಿದ್ರಿ. ಅಯ್ಯಯ್ಯ ನನ್ನ ತಿಂಡಿ ಮಾಡುದಲ್ಲ ಕೈದ್ ಮಾಡಿತಲ್ಲ ಅಂತ ಬೇಡ್ಕೋತ್ರೆ ಕಲ್ದ. ನನ್ನ ಮೊಮ್ಮಗ ಬಂದ್ರ ಮೇಲೆ ಈಗ ಬೆಳಗ ಮುಂಚೆ ತಿಂಡಿ ಮಾಡುದಿಲ್ಲ, ಅದ್ಯಂತ ಆನ್ಲೈನ್ ತರ್ಸುದು. ಈಗ ಐತಲ್ಲ ನಿಮ್ಮ ಮನೆಗೆಲ್ಲ ಆನ್ಲೈನ್, ಬೆಳಗ ಮುಂಚೆ ಇದು ಆನ್ಲೈನ್. ಇದು ಮೊರಲೆ ಹೌದಾ? ಆನ್ಲೈನ್ ಇವತ್ತು ಎಂತ ತರ್ಸಿರಿ? ಇವತ್ತು ಅದೆಂತದ್ದು ಪಿಜ್ಜಾ ತರ್ಸಿರಂದ್ರ ಕಾಣ. ಪಿಜ್ಜಾ? ಪಿಜ್ಜಾ ಅದೆಲ್ಲ ಇಲ್ಲಿ ಈ ಪಿಜ್ಜಾ ಅಂದ್ರೆ ಹೆಂಗಿರತ್ತ? ಪಿಜ್ಜಾ ಕಾಣ್ಲಿ ನೀನ? ಪಿಜ್ಜಾ ಅಂದ್ರೆ ತಳಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಾಗ. ಹೌದನಾ? ನಂಗೆ ತಳಿ ದೋಸೆ ಸಾಕಣ್ಣ. ಆಯ್ತ ಅಲ್ಲ ಮಾರ ಅವಳೊಂದು ಅಳ್ತಿದ್ದ ಪಿಜ್ಜಾ ತಿಂತಿದ್ದಾಳೆ, ಅದು ತಿಂದಂಗ್ ಮಾಡ್ತೆ. ಅದು ಪಿಜ್ಜಾ ತಿಮ್ ಕಾಲು, ಅದು ಬಜ್ಜ ತಿಮ್ ಕಾಲು ಆಯ್ತು. ಪಿಜ್ಜಾ ಅಂತ ತಿಂತ ಕೇಶವಣ್ಣ ಮೈಸೂರು ಆನೆ ಬಂದ. ರಾಮಚಂದ್ರ ಮತ್ತೆ ಕಾಮ್ಕಿಲ್ಲ ಮರ ಸುಮಾರು ದಿನ ಆಯ್ತಾ? ಆ ಕಾಮ್ ಎಂತ ಮರ್ರೆ ಯಾರ? ರಾಮಚಂದ್ರ ಮರ. ರಾಮಚಂದ್ರ ರಾಮಚಂದ್ರ ಯಾಳದ ಪಿಸಾಡ್ತಿ ನಾನ್ ಬತ್ತು ಎಳದ್ ಬಿಸಾಕ್ತಿ ಅಂತ ಅವನ ಕತಿ ಕೊಲ್ಲಕ ರಾಮಚಂದ್ರ. ಮತ್ತೆ ಕಡಿಕೆ ಮುದಿ ಆಯ್ತು ನಿಂಗೆ? ಹೆಣ್ಣು ಕಾಮಕ್ಕೆ ಒಂದ್ ಫೋಟೋ ಕಳ್ಸಿ ಕೊಟ್ಟದ್ ಮರ್ರೆ. ಆ ಫೋಟೋ ಕೊಂಡು ಹೆಣ್ಣು ಅಂತ ಹೇಳ್ತು ಗೊತ್ತಾ? ಈ ಗಂಡಿ ಒಂಚೂರು ಹೊಟ್ಟಿ ಬೈತಿ, ಈ ಗಂಡೆ ಬೇಡ ಅಂದ. ಚೂರ ಅಂತ ಅಣ್ಣ ಪೂರ ಬೈತಲ್ಲ. ಇನ್ ಯಾರು ಕಸಲ್ಲ ಡಿಜಿಲ್ ಹಾಕ್ರೆ ಬೆಂಗಳೂರವರೆಗೆ ಮೈಲೇಜ್ ಇತ್ತು.
ಎಂತ ಮಾತಾಡೋದು ಅಂತ ಗೊತ್ತಿಲ್ಲ ನಿನಗೆ? ಆಯ್ತು ಈಗ ಎಂತ ತೀರ್ಮಾನ ಮಾಡಿದೀನಿ ಅದಕ್ಕೆ ಈ ಸರಿ ತೀರ್ಮಾನ ಮಾಡಿದಿ ಏನಾದ್ರು ಮಾಡಿ ಜಿಮ್ಮಿಗೆ ಹೋಗಿ 6 ಪ್ಯಾಕ್ ಮಾಡ್ಕೊಂಡು ಹೆಣ್ಕಂಬ ಹೋಯ್ತು ಅಂತ ಮೊರ್ಲಗಡೆ ಜಿಮ್ಮಿಗೆ ಅವ್ರ ಗೊಬ್ಬರ ತಂದೆ ಯಾರು ನಿಂಗೆ ಬೋರ್ಡ್ ಹಾಕ್ಲ ಜಿಮ್ ಕ್ಲಾಸ್ ನಾನು ಹೇಳ್ದಂಗ್ ಮಾಡ ಜಿಮ್ಮಿಗೆ ಒಬ್ಬಡ ನೀನು ಸ್ವಿಮ್ಮಿಂಗ್ ಮಾಡು ಸ್ವಿಮ್ಮಿಂಗ್ ಈಜಾಡು ಕಣ ನೀನು ಆಟೋಮೆಟಿಕ್ ಗೊಬ್ಬರ ಈಜಾಡ್ರೆ ಸುಳ್ಳು ಮರ ನಿನ್ ಮಾತ್ ನಂಬೇಡ ಸುಳ್ಳ ಈಜಾಡ್ರೆ ಸೊಪ್ಪರ ಹತ್ರ ಈಜಾಡು ಗೊಬ್ಬರ ಹತ್ತಿಲ್ಲ ಮರ ಹಂಗ ಸೊಪ್ಪರ ಹತ್ತಾರ ತಿಮಿಂಗ್ಲ ಇಷ್ಟೊತ್ತಿ ಬೈಗೆ ಕಣಗಿರ್ತ ಸುಳ್ಳು ಮರ ಸುಳ್ಳ ಆಯ್ತು ಮರ ಅದು ಬೇಡ ಒಂದ್ ಕೆಲಸ ಮಾಡ ವಾಕಿಂಗ್ ಮಾಡು ಡೈಲಿ ನಡುವುದು ಡೈಲಿ ಒಂದ್ 7 ಕಿಲೋಮೀಟರ್ ನಡೀತೀನಿ 7 ಕಿಲೋಮೀಟರ್ ಡೈಲಿ 7 ಕಿಲೋಮೀಟರ್ ನಡೆದಿರ್ತಲ್ಲ ಕರೆಕ್ಟ್ 1 ತಿಂಗಳೊಳಗೆ ಬರೀ ಮೇಲೆ 7 ಕಿಲೋಮೀಟರ್ ಆದ್ರೆ ಪಂಪ್ ದೊರೆ ಒಯ್ಲಕ್ಕೆ ಅವನ ಶಬರಿಮಲೆ ಯಾತ್ರೆ ಇರ್ತಾನ ಹೆಕ್ಕತ್ತಿ ಮಾರ ಯಾರ್ಯಾರು ಸುದ್ದಿ ನಮ್ಗೆ ಅಂತ ಯಾರ್ಯಾರು ಸುದ್ದಿ ನಮ್ಗೆ ಅಂತ ಬಸ್ಸಲ್ಲಿ ಪೇಪರ್ ಕಂಡ್ರೆ ನೀವು ಎಂತ ಪೇಪರ್ ವಿಶೇಷ ಪೇಪರ್ ಕಾಂಕು ನಂಗೆ ನಿಂದೆ ನೆನಪಾಯ್ತು ಇಲ್ಲಿ ಕಣಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಆಯ್ತಾ ಬಣ್ಣ ನಿನ್ನೆ ನಿಧನ ಹೊಂದಿದರು. ಅವರ ಮಕ್ಕಳಾದ ಗಣೇಶ, ಸುರೇಶ, ಸತೀಶ, ಮಹೇಶ ಇವರ 10 ಮಕ್ಕಳನ್ನು ಅಗಲಿದ್ದಾರೆ. ಎಂತ ಒಂದು ಚಿಂತಾಜನಕ ವಿಷಯ. ಹೌದು ಮಾರ, ಚಿಂತಾಜನಕ ವಿಷಯ. ಯಾರು ಸ್ವತಂತ್ರ ಹೋರಾಟಗಾರ ಆಯ್ತಾ ಬಣ್ಣ ಮಾರ ಅವ್ರಿಗೆ 10 ಮಕ್ಕಳ 10 ಜನ ಮಕ್ಕಳು ಅವ್ರಿಗೆ ಹೇಳಿ ಪುರ್ಸೋದಿದ್ ಮಾರ. ಸ್ವಾತಂತ್ರ್ಯ ಅವ್ರು ಹೇಳ ಸ್ವಾತಂತ್ರ್ಯ ಹೋರಾಟ ಮಾಡಿ 10 ಮಕ್ಕಳು ಅವ್ರ ಮನೇಲಿ ಯಾರು ಬಂದು ಹೇಳ ಅಲ್ಲ ಮಾರ, ಯಾರ್ಯಾರು ಸುದ್ದಿ ನಮ್ ಬ್ಯಾಡ ಮೊರ್ಲ ಮರ ಹಂಗ ಸಾಯ್ಲಿ ಮರ. ಅದು ಸಾಯ್ಲಿ ಕಣ. ಇಂಥ ವಿಷಯ ಹೋದ್ರೆ ಮುಂಚೆ ಬೇಜಾರಪ್ಪ ಮರ. ಇಲ್ಲಿ ಕಾಣ, ಯುವತಿಯ ಮೇಲೆ ಅತ್ಯಾಚಾರ, ಆರೋಪಿಗೆ 5 ವರ್ಷ ಜೈಲು, 50,000 ರೂಪಾಯಿ ದಂಡ. ಆರೋಪಿಗಳು ಇಂಥ ಅತ್ಯಾಚಾರ ಮಾಡ್ತಾನೆ ಬೆಚ್ಚುಗೆ ಗಲ್ಲಿ ಹಾಕವ್ರು ಜೀವ ಸತ ಬೆಚ್ಚುಗೆ ಆಗ ಅದೊಂದು 50,000 ಫೈನ್ ಆಗ್ತದೆ. 50,000 ದಂಡ ಹಾಕುದು ಅಂತಕ್ಕೆ ಫೈನ್ ಸಿಜರಿನ್ ದುಡ್ಡು ಅವ್ನು ಹಾಕೊಡುದ ಹಾಕೊಡು. ಅವ್ರು ರೇಪ್ ಮಾಡೋರೆಲ್ಲ ಆಸ್ಪತ್ರೆ ಸಿಜರಿನ್ ದುಡ್ಡು ಹಾಕೊಡುದು. ಅದಕ್ಕೆ ಕೋರ್ಟ್ 50,000 ಫೈನ್ ಹಾಕುದು. ಮತ್ತವ 5 ವರ್ಷ ಬಿಟ್ಟು ಬಾಪತಿ ಆ ಮಗು LKG ಹೋಗ್ತಾರ. ಮತ್ತೆ ದುಡ್ಡಿದ್ರೆ ಮತ್ತೊಂದು ರೇಪ್. ದುಡ್ಡಿದಾರ ರೇಪ್ ಮಾಡೋದನ್ನ ಯಾರ ಸುದ್ದಿ ನಮ್ಗೆ ಹೇಳ್ದೆ ಯಾರ ಸುದ್ದಿ ನಮಗೆ ಅಂತ ಅದೇನೋ ಸಮಗಡ. ಇದು ಒಳಗಿನ ಪೇಜ್ ಎಲ್ಲ ಓದಿ ವೇಸ್ಟ್ ಮಾರ. ವೆರಿ ವೇಸ್ಟ್. ಪಿಕ್ಚರ್ ಆಗ್ತಿ ಸಣ್ಣ ಸಣ್ಣ ವಿಷಯ ಕಣ. ಈ ಕಡೆ ದೀಪಿಕಾ ಪಡುಕೋಣೆ ಮನೆಯ ಮುಂದೆ ತುಳಸಿ ಗಿಡ. ಇದು ಪೇಪರ್ ಯಾಕೆ ವಿಷಯ ಮಾರ. ಈ ಟಿವಿಗೆಲ್ಲ ಕಾಣ್ತಿಲ್ಲ ನೀವು. ಒಂದು ಸಣ್ಣ ವಿಷಯ ದೊಡ್ಡವ್ರ ಮನೆಗೆ ಅಂತವ್ರು ಇಡೀ ದಿವಸ ತೋರಿಸುದು. ಮೊನ್ನೆ ಒಬ್ಬ ಯಾರೋ ಪಿಕ್ಚರ್ ರಾಟ್ರಿ ಹೆಂಡತಿ ಚೂಂಟದಾಮ್ರ. ಇಡೀ ದಿವಸ ಅವ್ನ ಹೆಂಡತಿ ಹತ್ರ ಹೋಯ್ಕೊಂಡು ನಿಮ್ ಗಂಡ ರಾತ್ರಿ ಚೂಂಟದ ಬೆಳಗ ಚೂಂಟದ ರಸಿಗೆ ಐತಾ ಅದ ಐತಾ ಇದ ಐತಾ ಅವ ಚೂಟುನಲ್ಲ ಹೊರಪುನಲ್ಲ ಇವ್ರಿಗೇನು ಮನ ಇವ್ರ ಅಪ್ಪ ಹಿಡಿಕೊಂಡ್ತಕ್ಕಂತಾಳ. ಏನು ತೋರ್ಸು ಸಣ್ಣ ಸಣ್ಣ ವಿಷಯ ಎಲ್ಲ ತೋರ್ಸುದು. ಹಂಗ ತೋರ್ಸುದಾರ ನಮ್ಮೂರಿಗೆ ಎಷ್ಟು ವಿಷಯ ನಡೀತು ಹೇಳ. ಮೊನ್ನೆ ಕೇಶವಣ್ಣನ ಮೂಲವ್ಯಾಧಿ ಆಪರೇಷನ್ ಆಯ್ತು, ಅದು ತೋರ್ಸಕಟ್ಟೆ. ಅವ್ರೆ ನಮ್ಮ ವ್ಯಕ್ತಿ ಅಲ್ದವ್ರು ತೋರ್ಸ್ಕೊ, ಜೂಮ್ ಮಾಡಿ ತೋರ್ಸ್ಕೊ. ನೋಡಿ ಕತ್ರಿ ಹೋಗ್ತಾ ಇದೆ, ಗ್ಲೂಕೋಸ್ ಹೋಗ್ತಾ ಇದೆ. ತೋರ್ಸ್ಕೊ ಜೂಮ್ ಮಾಡಿ ಹೆಣ ತೋರ್ಸ್ಕೊ ಎಂತ ಮತ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಅಪ್ಪ. ರೂಪ ಅಂಡರ್ವೇರ್ ಅಲ್ಲೇ ಬೆಳೆಸಿ ನಮಗೊಂದು ಅಂಡರ್ವೇರ್ ತಗೊಂಡ್ಕತ್ತಿಲ್ಲ. ಅವಳ ಅಂಡರ್ವೇರ್ ಹಾಕ್ರೆ ನಾವೆಂತ ಅವಳ ಅದು ರೂಪ ಕಂಪನಿ ಹೆಸರು ಮಾರ. ಅದು ಹೇಳಕ್ಕಾಗದಳೆ. ಯಾರ್ಯಾರು ಸುದ್ದಿ ನಮ್ಗೆ ಯಾರ ಸುದ್ದಿ ನಮ್ಗೆ ಅಂತ ಮಾರ. ಈ ಕಡೆ ಬರೀ ಈಗ ಕಣ ಅವನಿಗೊಂದು ಮದುವೆ ನಿನ್ನ ಉಂಡಾಗ ಯಾವ್ದಾರು ನಂಟಸ್ಕಿದ್ರೆ ಹೇಳ. ಊರು ತಿರ್ಗುದಿಲ್ಲ ನೀನ ನಂಟಸಿ. ನನ್ಗೆ ಒಂದ್ ಹೆಣ್ಣಿತ್ತು ಶಾಂತಣ್ಣನ ಮಗಳು. ಆ ಹೆಣ್ಣು ಮದುವೆ ಇರ್ತೀನಿ. ಹೆಣ್ಣು ಅಂದ್ರೆ ಇರ್ತಾರೆ ಅಷ್ಟ್ ಲೈಕ್ ಇತ್ತು. ಹೆಣ್ಣಿನ ದೊಡ್ಡ ಕಂಪನಿ ಕೆಲಸ, ದೊಡ್ಡ ಕಂಪನಿ. ಅದ್ರಾಗ ಒಂದು 60 ಜನ ಕೆಲ್ಸಕ್ಕೆ ಇದ್ರು, ಒಂದು 30 ಜನ ಔಟ್ ಆಫ್ ಸ್ಟೇಟರ್ ಇದ್ರು. ಆ ಹೆಣ್ಣಿನ ಮದುವೆ ಅದೇ ಕಂಪನಿ ಕೆಲಸ ಇತ್ತು. ಅಡ್ಡಿಲ್ಲ ಹೇಳ. ಕೆಲಸ ಆಯ್ತು, ಹೆಣ್ಣಿಗೆ ಹೆಣ್ಣು ಆಯ್ತಾ? ನಂಗೆ ಅಡ್ಡಿಲ್ಲ. ಅವಂಗ ರೆಡಿ ಅಂಬ್ರ ನೀನೀಗ ಕಂಪನಿ ಯಾವ್ದು ಕಂಪನಿ ಯಾವ್ದು ಇಟ್ಗೆ ಕರ್ಕನ್ಯ ಎಂತ ಇಲ್ಲ. ಬೆಳಗತ್ತಿಗೆ ಹೋಗಿ 10 ಇಟ್ಕಿನ ಆಗಿತ್ರಿ. ಹಿಂಗ್ ಮಾಡಿ ಹೊತ್ಕೊಂಡ ಗೊತ್ತಾಗೋದ. ಆ ಹೆಣ್ಣು ಮದಿ ಮಾಡ್ಕೊಂಡು ನಿನ್ ಕರ್ಕೋತ್ತ. ಆ ಎಣ್ಣೆಗೆ 10 ಇಟ್ಕಿ, ನಿಂಗೊಂದು 50 ಇಟ್ಕಿನ ಆಗಿತ್ರಿ. ಹಿಂಗ್ ಮಾಡಿ ಹೊತ್ಕೊಂಡ ಎಲ್ಲ ಅಡ್ಡಿಲ್ಲ ಹೇಳ. ನಾಳೆಗೆ ಮಾತಾಡ್ತೀವಿ. ಕರ್ಮ ಇಟಿಕಾರ ಇಂಟರ್ನ್ಯಾಷನಲ್ ಕಂಪನಿಯನ್ನ ಮತ್ತೆ ಔಟ್ ಆಫ್ ಸ್ಟೇಟರ್ ಯಾರಿದ್ದ ಇಟ್ಕಿ ಕರ್ಕೊಂಡು ಹೋಗಿ ಕಾಣಿ. ನಂಬದೇವ್ ಎಲ್ಲಿದ್ದ ಪೂರ ನೇಪಾಳದವ್. ಅವಕ್ಕೆ ಯಾರು ಅಂತ ಗೊತ್ತಿಲ್ಲ. ಅವ್ ಕೆಲವರು ದುಡ್ಡು ಕೊಟ್ರು ಯಾರಿಗೆ ಕೊಟ್ಟಿದ್ದೆ ಅಂತ ಗೊತ್ತಿಲ್ಲ. ಎಲ್ಲ ಒಂದೇ ತರ ಕಾರ್ಖಾನೆ. ಅದ್ ಬೇಡ ಮಾರ. ಫೋನ್ ಮಾಡಿಕಂತ ಒಬ್ರು ಬ್ಲೋಕರ್ ಇದ್ರು, ಗಾನ ನಂಟಸ್ಕಿ ಮಾಡಿ ಕೊಡ್ತಾರೆ. ಅವ್ರ ಹತ್ರ ಅದು ಉಂಡಿ ತಕ್ಕಿ ಅಂತಿದ್ದಾರೆ. ಹೆಣ್ ಮಾಡಿ ಕೊಡ್ಕೊತಿಲ್ಲ ನನಗೆ. ಅಲೋ ಅಲೋ ಗೋಯ್ನಣ್ಣ, ಒಂದು ಹೆಣ್ಣು ಹೇಗಿತ್ತೆ ಓರಿ ಎಲ್ಲ ಮಾರ ಹೆಣ್ಣೆ. ಹೌದೌದು. ಗಂಡು ಹೆಣ್ಣು ಗಂಡ ಹೆಸರೆಂತದ ರಾಮಚಂದ್ರ ಮರ. ರಾಮಚಂದ್ರ ಗಂಡು ಅಂದ್ರೆ ಗಂಡು ಒಳ್ಳೆ ಗಂಡು. ಮತ್ತೆಂತ ಅಲ್ಲ, ನಮ್ಮ ಹತ್ರ ಒಂದು
19 kg ಕಮರ್ಷಿಯಲ್ ಅಂಡೆ ಇತ್ತು, ಒಂದು 5 kg ರಿಕ್ಷಿ ದಂಡೆ ಎಲ್ಲರೂ ಇತ್ತ. ಹೌದು, ಇಲ್ಲ ಇಲ್ಲ, ಯಾವ ಅಭ್ಯಾಸ ಇಲ್ಲ ಗಂಡಿಗೆ. ಹೌದೌದು, ಇಸ್ಪೆಕ್ಟರ್ ಗೊತ್ತಿಲ್ಲ, ಕೋಳಿ ಪಡೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಎಂತಕಂದ್ರೆ ಪೊಲೀಸ್ ಬಂದ್ರೆ ಓಡು ಕೇಳಿ ಅವನಿಗೆ. ಒಳ್ಳೆ ಗಂಡು, ಒಳ್ಳೆ ಗಂಡು, ಗಂಡ ಗಂಡು. ಹೇಳಿ ಅಡ್ಲ. ಅಲ್ಲ ಮಾರ, ಅವರೆಲ್ಲ ಕೇಳ್ರಿ, ನಾವು ಇಸ್ಪೀಟ್ ಆಡು ಗೊತ್ತಾ, ಕೋಳಿ ಪಡಿ ಗೊತ್ತಾ, ಓಡು ಗೊತ್ತಾ ಕೇಳಿ. ಮತ್ತೆ ಗಂಡಿನ ಬಗ್ಗೆ ವಿಚಾರಿಸೋದು ಹೊಟ್ಟೆ ಹೆಂಗ್ ಕೊಡ್ತಾರನ? ಈ ನಮ್ಮನೆ ಇಸ್ಪೀಟ್ ಆಡು ಗೊತ್ತಿ, ಕೋಳಿ ಪಡಿ ಗೊತ್ತಾ? ನಾವು ಗೊತ್ತಿಲ್ಲಪ್ಪ. ಓಡ್ರ ಪೊಲೀಸ್ ಬಂದ್ರೆ ಓಡ್ಕತ್ತ. ಪೊಲೀಸ್ ಬಂದ್ರೆ ನೀನೇ ಓಡ್ತಾ ನಂಗೆ ಆಗ್ತೀವ ಮರ. ಅದಾಡ ಮತ್ತೆ ಸೋಮವಾರ ಫ್ರೀ ಇದ್ದೆ ನೀನು. ಸರಿ ಕುಡ್ಕೋಗ್ಬಿಡ್ತಾರ ಮತ್ತೆ ಸೋಮವಾರ ಬೆಳಗತ್ತಿ ಫ್ರೀ ಇದ್ದೆ ಹೇಳ. ಬೆಳಿಗ್ಗೆ ಅಲ್ಲ, ಗ್ಯಾರಂಟಿ ಅಲ್ಲ. ಒಂದು ಮಾತು ಮುಂದ್ಕೊಡ, ಗ್ಯಾರಂಟಿ ಅಲ್ಲ. ಗ್ಯಾರಂಟಿ. ಹಾ, ಸೋಮವಾರ ಫ್ರೀ ಇದ್ದೀವಿ. ಮಂಗಳವಾರ ಫ್ರೀ ಇದೆಯಾ? ಇಲ್ಲಿ ಒಂದು ಗ್ಯಾರಂಟಿ ಅಲ್ಲ. ಆಯ್ತು ಆಯ್ತು, ಮಂಗಳವಾರ ಫ್ರೀ ಇದ್ದೀವಿ. ಬುಧವಾರ ಗುರುವಾರ ಫ್ರೀ ಇದೆಯಾ? ಇಲ್ಲಪ್ಪ, ಇದು ಆತಿಲ್ಲ. ಹಾ, ಮಂಗಳವಾರ ಬುಧವಾರ ಗುರುವಾರ ಫ್ರೀ ಇದ್ದೀವಿ. ಶುಕ್ರವಾರ ಶನಿವಾರ ಫ್ರೀ ಇದೆಯಾ? ಶುಕ್ರವಾರ ಫ್ರೀ ಇದ್ದೀವಿ ಮರ. ಕೆಲಸ ಮಾಡು ಹೋಗೋ ಮರ. ವಾರಡಿ ಫ್ರೀ ಇದ್ದೆ ಅಂತ ಕೆಲ್ಸಕ್ಕೆ ಹೋಗಿ ಬರತ್ತೆ. ಅಲ್ಲ ಮಾರ, ನಾವು ವಾರಡಿ ಕೆಲಸ ಹೋಗ್ತಾ ಕೇಳದಕ್ಕಿದ್ದೆ ಅಂತ ಹೇಳ. ಅವನ್ ಕತ್ತಿ ಕಲ್ಲಕ್ಕ ನಿಂಗೆ ಒಳ್ಳೆ ನಂಡಸ್ಕೊಂಡು ನಾ ಮದುವೆ ಮಾಡ್ತಿ. ಇಲ್ಲಿಗ ಮನೆ ಇಲ್ಲೊಂದು ತಲೆ ಬಿಸಿ ಶುರು ಆಯ್ತು ನಿಂಗೆ. ನಮ್ಮೂರಿ ಚಿರತೆ ಬಂತಲ್ಲ ಮರ. ಚಿರತೆ ಬಂದ್ರೆ ಗೂಡು ಬೆಚ್ಚಿ ಚಿರತೆ ಬೀಳುತ್ತ. ಪಂಜರ ಅದನ್ನ ಬೆಚ್ಚಿ ಬೀಳುತ್ತ. ಪಂಜರ ಬೆಚ್ಚಿತ್ತು, ಚಿರತೆ ಆ ಬದಿಗೆ ಬರಲ್ಲ ಮರ. ಬರೀ ಪಂಜರ ಬೆಚ್ಚ ಚಿರತೆ ಬಂದು ಬೀಳುತ್ತಾ? ಮತ್ತೆ ಅದ್ರೊಳಗೆ ನೀವು ಕೂಕಣಿ. ಮುಸಲ್ ಮಾಡಿದ್ ಬರ್ರೆ ಪಂಜರ